कर्नाटक के कैबिनेट मिनिस्टर प्रियंक खरगे जब लंदन गए, विक्टोरिया अल्बर्ट म्यूजियम में टीपू सुल्तान शहीद के कारनामों को देखा। बरतानवी तारीखदां से टीपू सुल्तान के मुतालिक मालूमात हासिल की। टीपू सुल्तान की दिलेरी, बहादुरी, शुजाअत की दास्तान सुनी तो मिनिस्टर प्रियंक खरगे को ताज्जुब होने लगा, हैरत होने लगी। दोस्तों, हाल ही में जब मिनिस्टर प्रियंक खरगे ने इस पूरे वाकये को बेंगलुरु में सुनाया तो सुनने वाले सुनते रह गए। जी हां, लंदन के विक्टोरिया अल्बर्ट म्यूजियम में जो कुछ देखा उसकी तफसीलात इस फंक्शन में शेयर की। मौका था हैदर अली और टीपू सुल्तान पर कन्नड़ा जबान में शाया किताब की रस्म इजरा का। कन्नड़ के नौजवान सहाफी नवीन सुरंजे ने कर्नाटक के साहिली इलाकों की तारीख में हैदर अली और टीपू सुल्तान के किरदार पर किताब तहरीर की है। हाल ही में इस किताब का रस्म इजरा मिनिस्टर प्रियंका खरगे के हाथों अमल में आया। इस मौके पर प्रियंक खरगे ने टीपू सुल्तान के सिलसिले में अपने ख्यालात का इजहार किया और टीपू सुल्तान के खिलाफ प्रोपोगंडा करने वालों को मुंह तोड़ जवाब दिया। जुनूबी हिंद न्यूज रिपोर्ट। ಈಗ ಬ್ರಿಟಿಷರ 700 ವರ್ಷದ ಕಾಲ ಇಲ್ಲಿ ನಮ್ಮನ್ನ ಆಳಿದ್ರು. ಇವ್ರ ವಿರುದ್ಧ ಟಿಪ್ಪು ಸುಲ್ತಾನು 4 ಮೈಸೂರು ಆಂಗ್ಲೋ ಮೈಸೂರು ವಾರ್ಸ್ ಮಾಡಿದ್ರು. ಅದು ನಿಜನಾ ಸುಳ್ಳ? ನಿಜ. ಯು ಕೆನಾಟ್ ಟೇಕ್ ದಟ್ ಅವೇ. ಈಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಅವ್ರ ವಾದ. RSS ಮಾಡಿಲ್ಲ ಅಲ್ಲ. ಈಗ ಯಾರು ಬ್ರಿಟಿಷರ ಜೊತೆ ಹೋರಾಟ ಮಾಡಿದವರು ಅವರು ಸ್ವತಂತ್ರ ಹೋರಾಟ, ವಾಟ್ ಎವರ್ ಮೈಟ್ ಬಿ ಹಿಸ್ ರೀಸನ್ಸ್, ಟು ಸೇಫ್ ಗಾರ್ಡ್ ಹಿಸ್ ಕಿಂಗ್ಡಮ್, ಟು ಸೇಫ್ ಗಾರ್ಡ್ ಹಿಸ್ ಪೀಪಲ್, ಟು ಸೇಫ್ ಗಾರ್ಡ್ ಹಿಸ್ ವೆಲ್ತ್, ಹಿ ಫಾಟ್ 4 ವಾರ್ಸ್. ಅದೇ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಮಾಡಿದ್ರೆ ಇಲ್ಲ. ಈಗ ಪ್ರಾಬಬ್ಲಿ ಏನಾಗಿದೆ ಅಂದ್ರೆ ನಾವು ಇದನ್ನ ನಾವು ಬರೇ ಒಂದು ದೃಷ್ಟಿಕೋನದಿಂದ ನೋಡೋದ್ರಿಂದ ಈಗ ನೋಡ್ತಾ ಇದ್ದೇವೆ. ನಾನು ಮೊನ್ನೆ ಈಗ ಕೆಲವು ವರ್ಷದ ಹಿಂದೆ ನಾನು ಇಂಗ್ಲೆಂಡಿಗೆ ಹೋಗಿದ್ದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಬೇಕಾದಾಗ ನಾನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವ್ರ ಜೊತೆ ಟೈ ಅಪ್ ಮಾಡಲಿಕ್ಕೆ ನಾನು ಡೈರೆಕ್ಟರ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗಿದ್ದೇನೆ. ಅಲ್ಲಿ ಹೋದಾಗ ಸ್ವಲ್ಪ ಬಿಡುವು ಇದ್ದಾಗ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂಗೆ ಹೋದೆ ನಾನು. ಆ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಒಂದು ದೊಡ್ಡ ಶೋಕೇಸ್ನಲ್ಲಿ ಆಲ್ಮೋಸ್ಟ್ ಲೈಫ್ ಸೈಜ್ ಒಂದು ಹುಲಿ ಇಟ್ಟಿದ್ದಾರೆ. ಆ ಹುಲಿ ಒಬ್ಬ ಬ್ರಿಟಿಷ್ ಸೋಲ್ಜರ್ ಮೇಲೆ ಆಕ್ರಮಣ ಮಾಡ್ತಾರೆ. ಸೊ ದೇರ್ ಇಸ್ ಅ ಬ್ರಿಟಿಷ್ ಸೋಲ್ಜರ್ ಬೀಯಿಂಗ್ ಅಟ್ಯಾಕ್ಡ್ ಬೈ ದ ಟೈಗರ್. ಅದು ಮಾಡಿಸಿದ್ದು ಟಿಪ್ಪು ಸುಲ್ತಾನ್. ಅದಕ್ಕೆ ನೀವು ಚಾಬಿ ಕೊಟ್ಟರೆ ತಿರುಗಿಸಿದ್ರೆ ಗರ್ಜನೆ ಕೇಳುತ್ತೆ, ಮತ್ತೆ ಈ ನಮ್ಮ ಬ್ರಿಟಿಷ್ ಅವ್ರ ವಿರುದ್ಧ ಬ್ರಿಟಿಷ್ ಸೋಲ್ಜರ್ ಅವರ ಕರೆನೂ ಕೇಳುತ್ತೆ. ಅದರ ಪಕ್ಕ ಟಿಪ್ಪು ಸುಲ್ತಾನ್ ಅವ್ರದ್ದು 1-2 ಕತ್ತಿ ಇವೆ, ಅವರು ಹಾಕೊಂಡಿರುವ ಬಟ್ಟೆ ಇದೆ, ಎಲ್ಲ ಇದೆ. ಅಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದವನು ಅವನು ಹೇಳ್ತಾನೆ ನನಗೆ, ಅಲ್ಲಿ ಯಾರು ಕ್ಯೂರೇಷನ್ ನಿಂತಿದ್ರಲ್ಲ, ಸುಮ್ಮನೆ ಗೈಡ್ ಥರ ಇದ್ದ ಅಲ್ಲಿ. ಅವರು ಇತಿಹಾಸದಲ್ಲಿ PhD. ಈಸ್ ಅ ಬ್ರಿಟಿಷ್. ಅವ್ರೇನು ಹೇಳ್ತಾರೆ, ಸರ್, ಭಾರತದ ದೇಶದ ಇತಿಹಾಸ ಪುಟದಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ಹೆಸರಿದೆ, ಆದರೆ ಬ್ರಿಟಿಷ್ ಇತಿಹಾಸದ ಪುಟದಲ್ಲೂ ಕೂಡ ಭಾರತದ ಸ್ವತಂತ್ರ ಹೋರಾಟಗಾರರು ಬಹಳ ಕಮ್ಮಿ, ಅದರಲ್ಲಿ ಟಿಪ್ಪು ಸುಲ್ತಾನು ಒಬ್ಬ ಅಂತ ಹೇಳ್ತಾರೆ. ಯಾಕಂದ್ರೆ struck fear in 2 of the tallest military generals of British Empire, General Cornwallis ಮತ್ತೆ Wellesley. Wellesley was the same person who later on defeated Napoleon in Waterloo. Wellesley ಬರೀತಾರಂತೆ, I have never seen a more fierce warrior than Tipu Sultan. ಕಾರ್ನ್ವಾಲಿಸ್ಗೆ ಎತ್ತಂಗಡಿ ಮಾಡಿದ್ದು ಕೂಡ ಅದಕ್ಕೆ. ಸೊ ಅದರಿಂದ ಇದು ನಾವು ತಿಳ್ಕೋಬೇಕಾಗಿತ್ತು. ಅಲ್ಲಿ ಹೋದಾಗ ನನಗೆ ಗೊತ್ತಾಯ್ತು ಹೌ ದೇ ಹೋಲ್ಡ್ ಟಿಪ್ಪು ಸುಲ್ತಾನ್ ಇನ್ ಹೈ ಎಸ್ಟೀಮ್ ಆಸ್ ಅ ಮಿಲಿಟರಿ ಸ್ಟ್ರಾಟಜಿಸ್ಟ್ ಅಂತ. ಇವತ್ತು ನಾವೇನು ರಾಕೆಟ್ಸ್ ಎಲ್ಲ ಇವಾಗ ನೋಡ್ತಾ ಇದ್ದೀವಿ, ಅದನ್ನ
ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡಿದ್ದು ಆಸ್ ಅ ಸ್ಟ್ರಾಟಜಿ ಟಿಪ್ಪು ಸುಲ್ತಾನ್ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಮುಂಚೆ ಅದಕ್ಕೆ ಟಿಪ್ಪು ಸುಲ್ತಾನ್ ರಾಕೆಟ್ ಅಂತಾನೆ ಹೇಳ್ತಾ ಇದ್ದಾರೆ ಇವರು ಬ್ರಿಟಿಷ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಟಿಪ್ಪು ಸುಲ್ತಾನ್ ಅವರು, ಒಂದು ಕೈಪಿಡಿ ಫತುಲ್ ಮುಜಾಹಿದೀನ್ ಅಂತ. ಅದರಲ್ಲಿ ಬಹಳ ಡೀಟೇಲ್ಡ್ ಆಗಿ ರಾಕೆಟ್ಸ್ ಬಗ್ಗೆ ಒಂದು ಮ್ಯಾನ್ಯುವಲ್ ಮಾಡ್ತಾರೆ. ಮೇಕ್ ಇನ್ ಮೈಸೂರು, ಇವಾಗೆಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ರಲ್ಲ, ಅವಾಗೇ ಟಿಪ್ಪು ಸುಲ್ತಾನ್ ಅವರು ಮೇಕ್ ಇನ್ ಮೈಸೂರು ಮಾಡಬೇಕು ಅಂದ್ಬಿಟ್ಟು ಈ ರಾಕೆಟ್ ತಂತ್ರಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಫ್ರಾನ್ಸ್ ಇಂದಿರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ಟೆಕ್ನಿಷಿಯನ್ಸಿಗೂ ಇಂಜಿನಿಯರ್ಸಿಗೂ ಕೂಡ ಕರೆಸ್ಬಿಟ್ಟು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಮಾಡ್ತಾರೆ. ಏನೋ ಒಂದು ಹಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ನಮ್ಮ ಮೈಸೂರಿನಲ್ಲಿ. ಇಲ್ಲಿ ನಮ್ಮ SP ರೋಡ್ ಗೊತ್ತಲ್ಲ ನವೀನ್, SP ರೋಡ್ ಇಸ್ ನೌ ನೋನ್ ಫಾರ್ ಅದರ್ ಥಿಂಗ್ಸ್, ಕಂಪ್ಯೂಟರ್ ಪಾರ್ಟ್ಸು ಅದು ಇದು ಎಲ್ಲ. ನಮ್ಮ ಇತಿಹಾಸ ಎಷ್ಟು ಚೆನ್ನಾಗಿದೆ ನೋಡಿ. SP ರೋಡ್ ಅಪರೆಂಟ್ಲಿ ವಾಸ್ ಕಾಲ್ಡ್ ತಾರಾಮಂಡಲ ಪೇಟೆ. ಮುಂಚೆ ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇದೆ, ಬೆಂಗಳೂರು ಪುಸ್ತಕದಲ್ಲಿ ತಾರಾಮಂಡಲ ಪೇಟೆ ಅಂತ ಕರೀತಾ ಇದೆ ಅಂತ. ಯಾಕೆ ತಾರಾಮಂಡಲ ಪೇಟೆ ಅಂದ್ರೆ ಟಿಪ್ಪು ಸುಲ್ತಾನಿನ ರಾಕೆಟ್ ಫೌಂಡ್ರಿ ವಾಸ್ ಇನ್ SP ರೋಡ್ ಅಂತೆ. ಸೊ ಅಲ್ಲಿ ಏನೇನು ಪ್ರಯೋಗ ನಡೀತಾ ಇತ್ತು, ಗನ್ ಪೌಡರ್ ಜೊತೆ ಇರ್ಬೋದು, ಮತ್ತೆ ರಾಕೆಟ್ ಜೊತೆ ಇರ್ಬೋದು, ಸಂಜೆ ಹೊತ್ತಲ್ಲಿ ಮೇಲೆ ಹೋಗಿ ಅದು ವಿಸ್ಫೋಟ ಆದಾಗ ಆಕರ್ಷಣೆ ಕಾಣಿಸ್ತಾ ಇತ್ತು, ತಾರೆಗಳ ತರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು. ಸೊ ನಕ್ಷತ್ರಗಳ ತರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ತಾರಾಮಂಡಲ ಅಂತ ಇತ್ತು ಹೆಸರು, ತಾರಾಮಂಡಲ ಪೇಟೆ. ಅಫ್ಕೋರ್ಸ್ ಇನೋವೇಷನ್ ಬ್ಯಾಕ್ ದೆನ್ ವಾಸ್ ಡಿಫ್ರೆಂಟ್, ನೌ ಇನೋವೇಟಿಂಗ್ ಇನ್ ಡಿಫ್ರೆಂಟ್ ವೇ SP ರೋಡ್. ಬಟ್ ಆದ್ರೂ ಕೂಡ ಇನೋವೇಷನ್ ಇಸ್ ನಾಟ್ ಸ್ಟಾಪ್, ದಟ್ ಈಸ್ ದ ಗುಡ್ ಥಿಂಗ್. ಅವಾಗೇ 1799ರಲ್ಲಿ ಸುಮಾರು 9,000 ರಾಕೆಟ್ಗಳನ್ನ ಶ್ರೀರಂಗಪಟ್ಟಣ 4ನೇ ಯುದ್ಧ ಆದ್ಮೇಲೆ 9,000 ರಾಕೆಟ್ಗಳನ್ನ ತಗೊಂಡೋಗಿದ್ರಂತೆ ಇಂಗ್ಲೆಂಡಿಗೆ. ಅಲ್ಲಿ ತಗೊಂಡು ಹೋಗಿ ಅದ್ರ ಮೇಲೆ ಸಂಶೋಧನೆ ನಡೆಸಿದ್ರು. ದ ರಾಕೆಟ್ ಪ್ರೋಗ್ರಾಮ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ ಬ್ರಿಟಿಷ್ ಸ್ಟಾರ್ಟೆಡ್ ಓನ್ಲಿ ಇನ್ 1801, 1801. ಯಾವಾಗ 2 years ಆಫ್ಟರ್ ದೇ ಟುಕ್ ಟಿಪ್ಪು ಸುಲ್ತಾನ್ಸ್ ರಾಕೆಟ್ ಅಂತ. ನಂದು ಇತಿಹಾಸ ಇದೆ, ಅಲ್ಲಿ ಬ್ರಿಟಿಷ್ ಅವರು ದಾಖಲೆ ಮಾಡಿರೋದಿದೆ. ಅಲ್ಲಿ ನೀವು ಆರ್ಕೈವ್ಸಿಗೆ ಹೋದ್ರೆ ಅಲ್ಲಿ ನಿಮಗೆ ಕಾಣಿಸುತ್ತೆ. ಅದರಿಂದ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ನಾನು ಹೇಳ್ದಂಗೆ ನೀವು ಯಾವುದೇ ಅರಸ ಇರ್ಬೋದು, ಅವ್ರ ಚರಿತ್ರೆಯನ್ನ ನೀವು ಆಳವಾಗಿ ನೋಡಿದ್ರೆ ನಿಮ್ಗೆ ಹೀರೋನು ಕಾಣಿಸ್ತಾನೆ, ವಿಲನು ಕಾಣಿಸ್ತಾನೆ. ಈಗ ನೌಕಾಸೇನೆ ಇರಬೇಕು ಅಂತ ಟಿಪ್ಪು ಸುಲ್ತಾನ್ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ನನಗೆ ಗೊತ್ತಿರುವಂತ ಅಲ್ಪ ಸ್ವಲ್ಪ ಏನ್ ಇತಿಹಾಸ ನಾನು ಓದಿದ್ದೀನಿ. ಯಾಕೆ ಕೊಡಗಲ್ಲಿ ಅವ್ರಿಗೆ ಇಷ್ಟಪಡೋದಿಲ್ಲ, ಯಾಕೆ ಮಲಬಾರ್ದಲ್ಲಿ ಅವ್ರಿಗೆ ಇಷ್ಟಪಡೋದಿಲ್ಲ ಅಂದ್ರೆ ನಿಮ್ಮ ಫೋರ್ಸ್ ಕನ್ವರ್ಷನ್ಸ್ ಅದು ಇದು ಒಂದ್ ಪಾರ್ಟ್. ಅವರಿಗೆ ನೌಕಾಸೇನೆ ಬೇಕಾಗಿತ್ತು. ಹಿ ವಾಂಟೆಡ್ ಅ ನೇವಿ ಅಂಡ್ ಹಿ ವಾಂಟೆಡ್ ದ ಕಂಟ್ರೋಲ್ ಆಫ್ ಮಂಗಳೂರು ಪೋರ್ಟ್ ಅಂಡ್ ಮಲಬಾರ್ ಪೋರ್ಟ್. ಅಂಡ್ ದ ಶಾರ್ಟೆಸ್ಟ್ ವೇ ಟು ಗೋ ಟು ಮಂಗಳೂರು ಆರ್ ಮಲಬಾರ್ ವಾಸ್ ಥ್ರೂ ಕೂರ್ಗ್. ಆಮೇಲೆ ಇವ್ರು ಹೋದಾಗೆಲ್ಲಾನು ಕೂಡ ಯಾರಾದ್ರೂ ಇವ್ರ ಇನ್ಫಾರ್ಮೇಶನ್ ಬ್ರಿಟಿಷಿಗೆ ಕೊಡೋದಂತೆ. ಅದು ನೀವು ಬ್ರಿಟಿಷ್ ಅವ್ರ ಜೊತೆ ಇರ್ತೀರಾ, ನನ್ನ ಜೊತೆ ಇರ್ತೀರಾ ಅಂದ್ಬಿಟ್ಟು 3-4 ಸರಿ ಅವ್ರ ಪ್ರಶ್ನೆನೂ ಮಾಡಿದ್ರಂತೆ. ಕೇಳಲಾರ್ದಾಗ ಸಹಜವಾಗಿ ಅವರಿಗೆ ಏನು ಅವಾಗ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ಸ್ತು ಮಾಡಿದ್ದಾರೆ. ಅದು ಯುದ್ಧ ಮಾಡಿದ್ರು, ಕ್ರೂರತನೆ ತೋರಿಸಿದ್ರು, ವಾಟ್ ಎವರ್ ಇಟ್ ಈಸ್ ಮೋರ್ ಆಫ್ ಪೊಲಿಟಿಕಲ್ ಕನ್ವರ್ಷನ್ಸ್ ರಾದರ್ ದೆನ್ ಫೋರ್ಸ್ ಕನ್ವರ್ಷನ್ಸ್. ಹಂಗಿದ್ದಿದ್ರೆ ನೀವು ಶ್ರೀರಂಗಪಟ್ಟಣದಲ್ಲಿ ನೋಡ್ತೀರಾ, ಮಸೀದಿನೂ ಅಲ್ಲೇ ಇದೆ, ದೇವಸ್ಥಾನವೂ ಪಕ್ಕದಲ್ಲಿ ಇದೆ. ಅಲ್ಲಿ ಫೋರ್ಸ್ ಕನ್ವರ್ಷನ್ಸ್ ಅಂತ ಯಾವತ್ತ ನಾವು ಕೇಳಿದ್ದೀರಾ? ಇಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ದ ದೆನ್ ಸಿಚುವೇಶನ್. ಈಗ ನಿಮ್ಮ ಇದೇ ನಮ್ಮ ಟಿಪ್ಪು ಸುಲ್ತಾನ್ ಅವ್ರಿಗೆ ಹಾರ್ಟಿಕಲ್ಚರ್ನಲ್ಲಿ ಆಸಕ್ತಿ ಇತ್ತು. ನೀವು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಬುಕ್ಸ್ ತೆಗೆದು ನೋಡಿ, ಅಥವಾ ನಮ್ಮ ವೆಬ್ಸೈಟ್ ತೆಗೆದು ನೋಡಿ, ಹಾರ್ಟಿಕಲ್ಚರ್ ವೆಬ್ಸೈಟ್. ಟಿಪ್ಪು ಸುಲ್ತಾನ್ ಇಸ್ ದ ಫಾದರ್ ಆಫ್ ಹಾರ್ಟಿಕಲ್ಚರ್ ಇನ್ ಕರ್ನಾಟಕ ಅಂತ ಹೇಳ್ತಾರೆ. ಅವಾಗ ಮಸ್ಕಟ್ ಇಂದ ಇರ್ಬೋದು, ನಿಮ್ಮ ಫ್ರಾನ್ಸ್ ಇಂದ ಇರ್ಬೋದು, ಇಂಗ್ಲೆಂಡ್ ಇಂದ ಇರ್ಬೋದು, ಸಸ್ಯಗಳು ತರ್ತಾ ಇದ್ರು. ಲಾಲ್ಬಾಗ್ ಕಟ್ಸಿದ್ ಯಾರು ಸರ್? 5ರಲ್ಲಿ ಟಿಪ್ಪು ಸುಲ್ತಾನ್. ಡಾಕ್ಟರ್ ರುಚಿಕರ್, ಲಾಲ್ಬಾಗ್ ಒನ್ ಆಫ್ ದ ಬೆಸ್ಟ್ ಲಂಗ್ ಸ್ಪೇಸಸ್ ಇನ್ ದ ಕಂಟ್ರಿ ಇಸ್ ಲಾಲ್ಬಾಗ್, ಬಿಲ್ಟ್ ಬೈ ಹೈದರಾಲಿ ಅಂಡ್ ಟಿಪ್ಪು ಸುಲ್ತಾನ್. ಅಲ್ಲಿನ MP ಈಸ್ ಅಗೇನ್ಸ್ಟ್ ಟಿಪ್ಪು ಸುಲ್ತಾನ್. ಮಾತೆತ್ತಿದ್ರೆ ನೀವೆಲ್ಲ ಅದು ಅಂತಾರೆ. ನಾನು ಅವ್ರಿಗೆ ಒಂದ್ಸರಿ ಪ್ರಶ್ನೆ ಮಾಡಿದೆ, ಹಂಗಿದ್ರೆ ಬರಪ್ಪ, ನೀವು ಯು ವಾಂಟ್ ಟು ವೈಪ್ ಔಟ್ ಹೈದರಾಲಿ ಅಂಡ್ ಟಿಪ್ಪು ಸುಲ್ತಾನ್ ಫ್ರಮ್ ದ ಪೇಜಸ್ ಆಫ್ ಹಿಸ್ಟ್ರಿ, ನಾವು ಫಸ್ಟ್ ಬಂದು ಲಾಲ್ಬಾಗ್ ಸುಡೋಣ ಬನ್ನಿ, ಆಗುತ್ತಾ? ನೀವೇ ಈಗ ನಮ್ಮ ಹಿಸ್ಟ್ರಿ ಎಷ್ಟು
ಇಂಟರ್ ಮೂವನ್ ಇದೆ ಅಂದ್ರೆ ಇಟ್ ಇಸ್ ಡಿಫಿಕಲ್ಟ್ ಟು ಟೇಕ್ ಥಿಂಗ್ಸ್ ಔಟ್. ಈಗ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ವಿ ಆರ್ ವೆರಿ ಫೇಮಸ್ ಫಾರ್ ಕಾಫಿ. ಹೌದಾ? ಕಾಫಿ ಎಲ್ಲಿಂದ ಬಂತು? ಬಾಬಾ ಬುಡನ್ಗಿರಿ. ಯಾರು ಬಾಬಾ ಬುಡನ್ಗಿರಿ? ಯಾವ ಸಮಾಜದವರು? ಎಲ್ಲಿಂದ ತಂದಿದ್ದು? ಅರಬಿಂದ ತಂದ್ರು. ಎಲ್ಲಿ ಇಟ್ಕೊಂಡು ತಂದಿದ್ರು? ದಾಡಿನ ಇಟ್ಕೊಂಡು ತಂದಿದ್ರು. ಈಗ ಎಲ್ಲ ಕಾಫಿ ಓನರ್ಸ್ ಯಾರು? ಇದೇ ಸಿ.ಟಿ. ರವಿ, ಇದೇ ಎಲ್ಲ ಬಿಜೆಪಿ ನಾಯಕರು. ಓಕೆ, ಇದು ಈಗ LPG ಇದ್ದು ತಗೊಳ್ರಪ್ಪ, ಬಿಟ್ಬಿಡಿ ಅದು ಇತಿಹಾಸ. ಈಗ ನಮ್ಮ ಇಂಧನ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? 80% ಆಫ್ ಆಲ್ ಕೆಮಿಕಲ್ಸ್, ಗ್ಯಾಸಸ್, ಯೂರಿಯಾ, ಫರ್ಟಿಲೈಸರ್. ನಮ್ಮ ರೈತರು ಏನು ಯೂರಿಯಾ ಹಾಕ್ತಾ ಇದ್ದಾರೆ, ಫರ್ಟಿಲೈಸರ್ ಆಗ್ತಾ ಇದೆ, 90-80% ಎಲ್ಲಿಂದ ಬರ್ತಾ ಇರೋದು? ಅರಬ್ ಕಂಟ್ರಿಗಳಿಂದ, ಇಸ್ಲಾಮಿಕ್ ಕಂಟ್ರೀಸ್ ಇಂದ. ನಿಲ್ಲಿಸ್ತೀರಾ? ಹೇಳ್ಬೇಕಲ್ಲ, ನಿಮ್ದು ದ್ವಂದ್ವ ನೀತಿ ಇರಬಾರ್ದು. ಆದ್ರೆ ಕುವೆಂಪು ಅವರು ಹೇಳಿದಂಗೆ ವಿಶ್ವ ಮಾನವನ ಇಲ್ಲಿದ್ರೆ ಇದೆಲ್ಲ ಬಿಟ್ಬಿಟ್ಟು ನೀನೇನಾಗಿ ಅನ್ಸ್ಬೇಕಂದ್ರೆ ಅದನ್ನ ಮಾಡ್ರಿ ಕರೆಕ್ಟ್ ಆಗಿ. ಎರಡು ಕಡೆನೂ ಇರೋಕ್ಕಾಗಲ್ಲ ನೀವು. ಈಗ ಏನೇನು ನಾವು ಹೊರಗಿಂದ ತರಿಸ್ತೀವಿ, ಇಂಪೋರ್ಟ್ ಮಾಡ್ತೀವಿ ಅಂತ ಮೊನ್ನೆ ಸುಮ್ಮನೆ ಸದನಕ್ಕೆ ಬೇಕಾಗುತ್ತೆ ಅಂತ ಅಧ್ಯಯನ ಮಾಡ್ತಾ ಇದ್ದೆ. ಕೇಸರ್, 90% ಆಫ್ ಕೇಸರ್ ಇಸ್ ಫ್ರಮ್ ಇಸ್ಲಾಮಿಕ್ ಕಂಟ್ರೀಸ್. ಈಗ ಹೇಳಿದ್ರೆ ನಾಳೆ ತಿಲಕ ಹಾಕೊಂಡು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ಈ ನಾಮ ಹೇಗ್ ಮಾಡ್ಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ. ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ರಿ. केसर तो केसर से ही बनना है ना उसको, बट वो तो इस्लामिक कंट्री से आ रहा है. ಮತ್ತವ್ರಿಗೆ ಇದು ಹೇಳಿದ್ರೆ ಇಲ್ಲ ಅವಾಗ ಅಖಂಡ ಭಾರತ ಇದೆ. ಇವ್ರ ಕಡೆ ಲಾಜಿಕ್, ಯು ಕೆನಾಟ್ ಟಾಕ್ ಲಾಜಿಕಲಿ ಟು ದೇಮ್. ಸೊ ಆದ್ರಿಂದ ನಾವು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮ ಯುವ ಪೀಳಿಗೆ ಇದನ್ನ ಸ್ವಲ್ಪ ತಿಳಿಸ್ಬೇಕಾಗ್ತದೆ. ಆಗಿನ ಸಂದರ್ಭಗಳೇನು, ಆಗಿನ ಸನ್ನಿವೇಶಗಳೇನು ಅಂತ. ಹಿಸ್ಟ್ರಿ ನೀವು ಕೆಣಕಕ್ಕೆ ಹೋದ್ರೆ ಸಿಕ್ಕಾಕೋತೀವಿ. ನೀವು ಹೇಳಿದ್ರೆ ನೀವು ಯಾವುದೇ ಮಸ್ಜಿದ್ ಕೆಡಿದ್ರು ದೇವಸ್ಥಾನ ಸಿಗಬಹುದು. ದೇವಸ್ಥಾನ ಕೆಡಿದ್ರೆ ಸ್ತೂಪ ಸಿಗುತ್ತೆ. ಸ್ತೂಪ ಕೆಡಿದ್ರೆ ಏನ್ ಗೊತ್ತಿಲ್ಲ. ನನ್ನ ಲಿಮಿಟ್ ಇಸ್ 3,500 years ಆಫ್ ಹಿಸ್ಟ್ರಿ. ಐ ನೋ. ದೇವಾನಾಂ ಪ್ರಿಯ ಯಾರು? ವೆನ್ ಡಿಡ್ ಯು ನೋ ಹಿ ಇಸ್ ಅಶೋಕ? 150 years ಬ್ಯಾಕ್. ಅವ್ರು ಮಾಡಿಟ್ಟಿದ್ದು 2,000 ವರ್ಷದ ಹಿಂದೆ, 2,500 ವರ್ಷದ ಹಿಂದೆ. ಹೂ ಬರೀಡ್ ಅವರ್ ಹಿಸ್ಟ್ರಿ? ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಕನಿಷ್ಕ ಯಾರು ಗೊತ್ತಿಲ್ಲ, ಹರ್ಷವರ್ಧನ ಯಾರು ಗೊತ್ತಿಲ್ಲ, ಗುಪ್ತ ಡೈನೆಸ್ಟಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಮೌರ್ಯನ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಅಶೋಕನ್ ಬಗ್ಗೆ ಎಲ್ಲಿ ಬೆಂಗಾಲಿಂದ ಹಿಡ್ಕೊಂಡು ಗುಜರಾತ್ ತನಕ ಅವರ ಶಾಸನಗಳು ಸಿಕ್ತು, ಕಾಶ್ಮೀರಿಂದ ಹಿಡ್ಕೊಂಡು ಶ್ರೀಲಂಕಾ ತನಕ ಅವ್ರ ಶಾಸನ ಸಿಗ್ತದೆ, ಇನ್ನ ಸಿಗ್ತಾ ಇದೆ. ಆದ್ರೆ ಯಾರಪ್ಪ ಆ ಇತಿಹಾಸವನ್ನ ಮುಚ್ಚಿಟ್ಟಿದ್ದು? ನಮ್ಮ ಇತಿಹಾಸ, ನಿಜವಾದ ಇತಿಹಾಸ ಪಾಲಿ ಮತ್ತೆ ಪ್ರಾಕೃತನಲ್ಲಿರೋದು, ಸಂಸ್ಕೃತದಲ್ಲಿಲ್ಲ. ಕ್ಷಮಿಸ್ಬೇಕು, ಅದಕ್ಕ ಅಧ್ಯಯನ ಆಗ್ಬೇಕು. ಪಾಲಿ ಮತ್ತೆ ಪ್ರಾಕೃತ, ಅದು ಆಡ್ ಭಾಷೆಗಳಿತ್ತು ಅವಾಗ. ಅದಕ್ಕೆ ಅವಾಗ ಖರ್ಗೆ ಸಾಹೇಬ್ರು ಏನ್ ಮಾಡಿದ್ರು ಅಂದ್ರೆ, ಒಂದು ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ತೆಗೆದ್ರು. ಅವಾಗ ಪ್ರಣಬ್ ಮುಖರ್ಜಿ ಅವರಿಗೆ ಮಾತಾಡಿ, ದಯವಿಟ್ಟು ನಮ್ಮ ಇತಿಹಾಸವನ್ನ ನಾವು ತಿಳ್ಕೋಬೇಕು ಅಂದ್ರೆ ಪ್ಲೀಸ್ ಅನೌನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ಅಂತ ಹೇಳಿದ್ರು. ಪಾಪ ಪ್ರಣಬ್ ಮುಖರ್ಜಿ ಅವರು ಈ ಗ್ರಾಂಟೆಡ್ 10 crores ಫಾರ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಇನ್ ಪಾಲಿ ಲ್ಯಾಂಗ್ವೇಜ್. ಎಲ್ಲಿ ಮಾಡೋಣ ಅಂತ ಹೇಳಿದ್ರು, ಕ್ವೈಟ್ ನ್ಯಾಚುರಲಿ ಖರ್ಗೆ ಸಾಹೇಬ್ರು ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ಕಲಬುರ್ಗಿ ಯೂನಿವರ್ಸಿಟಿ ಕೊಡಿ ಅಂತ ಹೇಳಿದ್ರು. ಬಟ್ ಅದು ಎಷ್ಟು ಅಸಹನೆ ನೋಡಿ. ಅದೇನು ಖರ್ಗೆ ಅವ್ರ ಪ್ರೈವೇಟ್ ಇನ್ಸ್ಟಿಟ್ಯೂಟ್. ಇಟ್ ಈಸ್ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಅಧ್ಯಯನ ಪೀಠ. ಅದು DC ಕೊಡ್ತಾರೆ, ಅದರಲ್ಲಿ CEO ಕೊಡ್ತಾರೆ, ನಿಮ್ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ನಮ್ಮ ಕುಟುಂಬದವ್ರು ಯಾರು ಇಲ್ಲ ಅದರಲ್ಲಿ. ಆದ್ರೆ ನೀವು ವಾಟ್ಸ್ಆಪ್ ಟೆಕ್ ನೋಡಿ, ವಾಟ್ಸ್ಆಪ್ ನಲ್ಲಿ ನನ್ನ ಹೆಸರಿದೆ. ವಾಟ್ ಎವರ್ ಇಟ್ ಈಸ್. ಸೊ ಇಫ್ ಯು ವಾಂಟ್ ಟು ನೋ ದ ರಿಯಲ್ ಹಿಸ್ಟ್ರಿ ಆಫ್ ಎನಿಬಡಿ, ನಾವು ಆಳವಾಗಿ ಅಧ್ಯಯನ ಮಾಡಿ. ಆಮೇಲೆ ಈಗ ಓದೋ ಹ್ಯಾಬಿಟ್ ಹೋಗ್ತಾ ಇದೆ.